ಅದೇ ನಮ್ಮ ಟ್ರ್ಯಾಕ್ಟರ್ ಉಳುಮೆ JCBಗಳನ್ನ ಜಮೀನ್ ಒಳಗೆ ಬಿಡೋದಕ್ಕೆ ಶುರುವಾದ್ಮೇಲೆ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿದ ತಕ್ಷಣ ಕಿಲೋಮೀಟರ್ ಗಟ್ಟಲೆ ತೆಂಗಿನ ಗಿಡಗಳು ಒಣಗೋಗ್ಬಿಟ್ಟು ಆ ಮಣ್ಣಿಗೆ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಇಲ್ಲದೆ ಹೋಯ್ತು. ಯಾಂತ್ರೀಕೃತ ಉಳುಮೆಗಳಿಂದ ಭೂಮಿ ಕಾಂಪ್ಯಾಕ್ಟ್ ಆಗ್ತಾ ಹೋಯ್ತು. 60ನೇ ಇಸ್ವಿಯಲ್ಲಿ 1 ml ವಿಷಕ್ಕೆ ಸಾಯ್ತಂತ ಉಳುಗೆ ಇವತ್ತು 25 ml ಹಾಕಿದ್ರೂ ಸಾಯ್ತಾ ಇರುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಅದು ಒಂದೇ 1 ml ಮನುಷ್ಯ ನುಗ್ಗಿದಾಗ ನೆಗದ್ ಬಿದ್ದೋಗ್ತಾನೆ. ಸಾವಯವ ಕೃಷಿಗೆ ಬರ್ಬೇಕಾದ್ರೆ 5 ವರ್ಷ ಬೇಕು, 6 ವರ್ಷ ಬೇಕು, 10 ವರ್ಷ ಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದ್ವಿ. ಎದೆ ತಟ್ಕೊಂಡು ಹೇಳ್ತೀನಿ, ಬನ್ನಿ 1 ವರ್ಷದಲ್ಲಿ ನಾವು ಸಾವಯವದಲ್ಲಿ ಅದೇ ಈಲ್ಡಿಂಗ್ ಅನ್ನ ಪಡ್ಕೊಳ್ಳೋಣ. ನೋಡಿ ಸರ್, ನೀವು 70ರ ದಶಕ ಮತ್ತು 80ರ ದಶಕದ ನಂತರ ನೀವು ರಾಸಾಯನಿಕ ಕೃಷಿಗೆ ನಿಮ್ಮ ಕುಟುಂಬ ವಲಸೆ ಹೋದ ನಂತರ ಮತ್ತು ಅದಕ್ಕೆ ಮೊದಲಿಂದ 2ನೇ ವರ್ಷ ಮಾಡಬೇಕಾದ್ರೆ ಬರೀ 50 ವರ್ಷದ ಈ ರಾಸಾಯನಿಕ ಕೃಷಿಯ ಜರ್ನಿ ಅಷ್ಟೇ ಭಾರತದಲ್ಲಿ. 50 ವರ್ಷ ಅಷ್ಟೇ, 45ರಿಂದ 50 ವರ್ಷ. 50 ವರ್ಷ. ಆದರೆ ಕೃಷಿ ಅಂತ ಅನ್ನೋದು ಮನುಷ್ಯ ಆದಿಮಾನವಾಗಿ ಒಂದು ಕಡೆ ನೆಲೆ ನಿಂತು ಅವನು ಈಗ ನಾಗರಿಕ ಅಂತ ಅನ್ನಿಸ್ಕೊಳ್ಳೋವರೆಗೂ ಬಂದಿರುವಂಥದ್ದು ಬಹುಶಃ ಲಕ್ಷಾಂತರ ವರ್ಷಗಳು, ಅದು ಸಹಸ್ರಾರು ವರ್ಷಗಳ ಗ್ಯಾರಂಟಿ. ಅವನು ಅಷ್ಟು ಮಾಡೋದು ನ್ಯಾಚುರಲ್ ಫಾರ್ಮಿಂಗ್ಗೆ. ಹೌದು, ಅವನು ನ್ಯಾಚುರಲ್ ಫಾರ್ಮಿಂಗ್ಗೆ. ಇಲ್ಲಿ ರಾಸಾಯನಿಕ ಕೃಷಿ ಅಷ್ಟೇ ನಮ್ಮ ಭಾರತದ ಸಣ್ಣ ರೈತರಿಗೆ ನಾನು ಹೇಳ್ತಾ ಇರೋದು, ದೊಡ್ಡ ರೈತರಿಗೆಲ್ಲ. ಭಾರತದ ಸಣ್ಣ ರೈತರಿಗೆ ರಾಸಾಯನಿಕ ಕೃಷಿ ಎಷ್ಟು ಮಾರಕ ಆಯಿತೋ ಯಾಂತ್ರೀಕೃತ ಕೃಷಿಯೂ ಕೂಡ ಅಷ್ಟೇ ಮಾರಕ ಆಗಿದೆ. ಈಗ ಯಾಂತ್ರೀಕೃತ ಕೃಷಿ ಅಂತ ಹೇಳಿದ್ರೆ ಭೂಮಿಯ ಕಣರಚನೆಯನ್ನ ಯಂತ್ರಗಳ ಮುಖಾಂತರ, ಯಂತ್ರಗಳನ್ನ ಟ್ರ್ಯಾಕ್ಟರ್ ಇರ್ಬೋದು, JCB ಇರ್ಬೋದು, ಲಾರಿಗಳಿರ್ಬೋದು, ಭೂಮಿಯ ಒಳಕ್ಕೆ ಬಿದ್ದಾಗ ಮಣ್ಣು ಎಲ್ಲ ಕಾಂಪ್ಯಾಕ್ಟ್ ಆಗ್ತಾ ಹೋಯ್ತು. ಕಾಂಪ್ಯಾಕ್ಟ್ ಆಗ್ತಾ ಹೋದಾಗ ಏನಾಯ್ತು ಅಂತ ಹೇಳಿದ್ರೆ ಅದು ನೀರು ಇಂಗದೆ ಆಯ್ತು, ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನ ಕಳ್ಕೊಳ್ತು ಭೂಮಿ. ಅದಾದ ನಂತರ ಬಹಳ ಮುಖ್ಯವಾಗಿ ಆ ಸಸ್ಯಗಳು ಬೇರು ಹೋಗದೆ ಆಯ್ತು. ಆಗ ಈ ರಾಸಾಯನಿಕ ಕೃಷಿ ಅನ್ನೋದು ಆಪತ್ ಬಾಂಧವನ ತರ ಕಾಣಿಸ್ತು. ಸಸ್ಯ ಬೇರೆ ಹೋಗ್ಬೇಕಾಗಿ ಇಲ್ದ ಇರೋವಾಗ ಅವನು ಯಾವುದೋ ಒಂದು ರಾಸಾಯನಿಕ ಗೊಬ್ಬರವನ್ನ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ನಮಗೆ ಪೋಷಕಾಂಶಗಳು ಅಂತ ಹೇಳಿದ್ರೆ ಕಡೆಯ ಪಕ್ಷ 12 ರೀತಿಯ ಪೋಷಕಾಂಶಗಳಿದ್ದಾಗ ಮಾತ್ರ ಗಿಡ ಸದೃಢವಾಗಿ ಬೆಳೆಯೋದಕ್ಕೆ ಸಹಾಯಕ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಅದು ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಇವು ಭೂಮಿಯಲ್ಲಿ ಸಿಗುವಂಥವು. ಇನ್ನು ವಾತಾವರಣದಲ್ಲಿ ಸಿಗುವಂತಹ ಆಮ್ಲಜನಕ, ಜಲಜನಕ ಪ್ಲಸ್ ಇಂಗಾಲ ಇವಾಯಿತು. ಅದರ ಜೊತೆಗೆ ಮಾಲಿಬ್ಡಿನಮ್ಮು, ಕಬ್ಬಿಣ, ಮತ್ತು ಬೋರಾನು, ತಾಮ್ರ, ಸತು, ಇವುಗಳೆಲ್ಲಾನು ಸೇರಿ ಒಟ್ಟು 12 ಪೋಷಕಾಂಶಗಳು ಅಲ್ಲಿ ಬೇಕೇ ಬೇಕಾಗುತ್ತೆ ಗಿಡ ಬೆಳೆಯಲಿಕ್ಕೆ. ಇಲ್ಲಿ ಈ ಒಂದು ವ್ಯವಸ್ಥೆಯನ್ನ ತಪ್ಪಿ ನಾನು ಹಿಂದೆ ಹೇಳಿದ್ದೀನಿ ನಿಮ್ಗೆ, ಅಷ್ಟು ಗೊಬ್ಬರಗಳಲ್ಲಿ ಅಷ್ಟೂನು ನಾನು ಇವಾಗ ಏನೇನು ಹೇಳಿದೆ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಇರುತ್ತೆ. ಉದಾಹರಣೆ ನೀವು ತಿಪ್ಪೆ ಕಾನ್ಸೆಪ್ಟ್ ಹೇಳಿದ್ರೆ ಅದು ಆ ತಿಪ್ಪೆ ಕಾನ್ಸೆಪ್ಟ್ ನಲ್ಲೇ ಅಷ್ಟು ಪೋಷಕಾಂಶಗಳು ಅಲ್ಲಿ ಇರುತ್ತೆ. ಉದಾಹರಣೆಗೆ ಪೊಟ್ಯಾಶ್ಗಾಗಿ ನಾವು ಬೂದಿ ಇರೋದಿರ್ಬೋದು, ರಂಜಕ ಮತ್ತೆ ಅತಿ ಹೆಚ್ಚಿನ ಸಾರಜನಕ್ಕಾಗಿ ಕಾಲ್ಗುಣಿ ಗೊಬ್ಬರ ಹೇಳಿದೆ, ಆಮೇಲೆ ಸಾರಜನಕಕ್ಕೆ ಮತ್ತೆ ರಂಜಕಕ್ಕೆ ಹಸಿರೆಲೆ ಗೊಬ್ಬರಗಳನ್ನ ಕೊಡುವಂಥದ್ದು ಇರ್ಬೋದು. ಇವುಗಳೆಲ್ಲವೂ ಅದರಲ್ಲಿ ಸಮ್ಮಿಳನ ಆಗಿರ್ತಾ ಇತ್ತು. ಎಲ್ಲ 12 ಅಲ್ದಿರ 16 ರೀತಿಯ ಪೋಷಕಾಂಶಗಳು ಸಂಪೂರ್ಣವಾಗಿ ಅಲ್ಲಿರ್ತಾ ಇತ್ತು. ಈ ಯಾಂತ್ರಿಕೃತ ಕೃಷಿಯಲ್ಲಿ ಏನ್ ಮಾಡ್ದ ಅಂತ ಹೇಳಿದ್ರೆ, ಇನ್ನು 12 ಅಲ್ಲ 16 ಅಲ್ಲ 12 ಪೋಷಕಾಂಶಗಳನ್ನ ಕೊರೋದು ಮರ್ತ್ಬಿಟ್ಟು ಬರೀ ಬೆಳವಣಿಗೆಗೆ ಸಹಾಯ ಆಗುವಂತಹ ಬರೀ ಸಾರಜನಕವನ್ನ, ರಂಜಕವನ್ನ, ಪೊಟ್ಯಾಶನ್ನ 3 ಕೊಡೋದಕ್ಕೆ ಶುರು ಮಾಡಿಕೊಂಡ. ಹೇಗೆ ಬಂತು? ಕ್ಷಮೆ ಇರಲಿ ನಿಮ್ಮ ತೊಂದರೆ ತಡೆದಕ್ಕೆ. ಈಗ ನೋಡಿ, 70ರ ದಶಕದವರೆಗೂ ನಾವು ಸಹಜ ಕೃಷಿಯಲ್ಲಿದ್ದಂಥ ಇಡೀ ಭಾರತ ಯಾಕೆ ರಾಸಾಯನಿಕದ ಕಡೆ ಬಂತು? ಮೊದಲು ರಾಸಾಯನಿಕ ಕೃಷಿ ಬಂತು ಅಥವಾ ಯಾಂತ್ರೀಕೃತ ಕೃಷಿ ಬಂತು? ಈ ಯಾಂತ್ರಿಕ ಕೃಷಿ ಮತ್ತೆ ರಾಸಾಯನಿಕ ಕೃಷಿ ಎರಡೂ ಜೊತೆಗೆ ಬಂದು ಯಾವಾಗ 70ರ ದಶಕನ 70ರ ದಶಕದ ಆಸುಪಾಸು ಅಂತ ಹೇಳ್ಬೋದು. ದೊಡ್ಡ ರೈತರುಗಳೆಲ್ಲ 60ರ ದಶಕದಲ್ಲಿ ಶುರು ಮಾಡಿದ್ರು, ತುಂಬಾ ದೊಡ್ಡ ರೈತರು. ಸಣ್ಣ ರೈತರುಗಳೆಲ್ಲ 70ರ ದಶಕದಲ್ಲಿ ಇದನ್ನ ಶುರು ಮಾಡಿಬಿಟ್ರು. ಇಡೀ ಇಂಡಿಯಾ ಇದು ಇದ್ರ ಕಡೆಗೆ ಹೋಯ್ತು. ಅದರಲ್ಲಿ ನಮಗೆ UP, ಪಂಜಾಬ್ ಮತ್ತೆ ಆಂಧ್ರ ಪ್ರದೇಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವನ್ನೆಲ್ಲ ಮಾಡ್ತು. ಅಂದ್ರೆ ಅವರು ಪ್ರಾರಂಭ ಮಾಡಿದ್ದು. ಹೌದು, ಹೆಚ್ಚು ಬಂಡಿ ಮಾಡಿದ್ದು ಇವರೇ. ನಿಧಾನವಾಗಿ ನಮ್ಮ ಕರ್ನಾಟಕಕ್ಕೆ ಅಂದ್ರೆ 3-4 ವರ್ಷದಲ್ಲಿ ಇಲ್ಲಿಗೂ ಕೂಡ ಹಬ್ಕೋಬಿಡ್ತದೆಲ್ಲ. ಇಲ್ಲಿ ಯಾಕೆ ಬಂತು ಅನ್ನೋದಕ್ಕೆ ಬಹಳ ಮುಖ್ಯವಾದ ಸುಮಾರು ವಿಷಯಗಳೇನಂತ ಹೇಳಿದ್ರೆ, ಇಲ್ಲಿ ಒಂದು ಹಸಿರು ಕ್ರಾಂತಿ ಶುರುವಾಯಿತು. ನಮ್ಮಲ್ಲಿ ಬೆಳೀತಾ ಇರೋದು ಕಡಿಮೆ ಅನಿಸ್ತು. ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಶುರು ಮಾಡ್ತು. ಅದಕ್ಕೆ ರಾಸಾಯನಿಕ ಕೃಷಿಗೆ ಪ್ರೋತ್ಸಾಹ ಕೊಟ್ಟರೆ ಕೂಡ ಅವತ್ತಿನ ಸರ್ಕಾರಗಳು ನೀವು
ನಮ್ಮ ಕೊಟ್ಟಿಗೆ ಗೊಬ್ಬರಗಳ ಜೊತೆ ಅಂದರೆ ದೇಶೀಯ ಗೊಬ್ಬರಗಳ ಜೊತೆ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇತ್ತು. ರೈತ ಕಾಲಕ್ರಮೇಣವಾಗಿ ಇವನು ಸೋಂಬೇರಿ ಆಗಲಿಕ್ಕೆ ಶುರು ಮಾಡಿದ್ನೋ ಅಥವಾ ಪರಿಸ್ಥಿತಿ ಹಾಗೆ ತೀರ್ಮಾನ ಆಯಿತೋ ಗೊತ್ತಿಲ್ಲ. ಅವನು ಮೊದಲು ನಾವು ಈ ಪಾರಂಪರಿಕ ಗೊಬ್ಬರಗಳ ಜೊತೆ ಈ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಬೆಳೆಯುವಾಗ ಅಷ್ಟೊಂದು ದೊಡ್ಡ ತೊಂದರೆ ಆಗಿರಲಿಲ್ಲ. ಬರ್ತಾ ಬರ್ತಾ ಏನು ಮಾಡ್ದ ಇವನು, ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ಅವಲಂಬಿಸೋದಕ್ಕೆ ಹೊರಟುಬಿಟ್ಟ. ಆವಾಗ ಏನಾಯಿತು ಅಂತ ಹೇಳಿದ್ರೆ ಇವನು ಹೆಚ್ಚು ಸಾರಜನಕ ಕೊಟ್ಟ, ಇಲ್ಲ ರಂಜಕ ಕೊಟ್ಟ, ಪೊಟ್ಯಾಶ್ ಕೊಟ್ಟ. ಅದೆಲ್ಲದಕ್ಕಿಂತ ದೊಡ್ಡ ದುರಂತ ಅಂತ ಹೇಳಿದ್ರೆ ಸಾರಜನಕ ಬೇಕಾಗಿರೋವಾಗ ರಂಜಕ ಕೊಟ್ಟ, ರಂಜಕ ಕೊಡಬೇಕಾಗಿರೋ ಟೈಮ್ನಲ್ಲಿ ಪೊಟ್ಯಾಶ್ ಕೊಟ್ಟ. ಇವೆಲ್ಲ ಪರಿಣಾಮಗಳೇನಾಯಿತು ಅಂತ ಹೇಳಿದ್ರೆ ಈ ಸಸ್ಯಗಳು ಅವೈಜ್ಞಾನಿಕವಾಗಿ ಬೆಳೆಯೋದಕ್ಕೆ ಶುರುವಾಗೋದು. ಅವೈಜ್ಞಾನಿಕವಾಗಿ ಯಾವಾಗ ಬೆಳೆಯೋದಕ್ಕೆ ಶುರುವಾಯಿತು, ಅದರಲ್ಲಿ ಎಲ್ಲ ಪೋಷಕಾಂಶಗಳು ಯಾವಾಗ ಸಮ್ಮಿಳನಗೊಂಡಲಿಲ್ಲ, ಆಗೇನಾಯಿತು ಅಂತ ಹೇಳಿದ್ರೆ ಕೀಟ ಬಾಧೆ ಶುರುವಾಯಿತು, ರೋಗ ಬಾಧೆ ಶುರುವಾಯಿತು. ಆವಾಗ ಮತ್ತೆ ಅದಕ್ಕೆ ಒಳಸುರಿಗಳು, ಕೀಟನಾಶಕಗಳು, ರೋಗನಾಶಕಗಳು. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಬಾಣ್ಲೆಯಿಂದ ಬೆಂಕಿಗೆ ಬಿದ್ದಂಗಾಗುತ್ತೆ. ಇನ್ನಷ್ಟು ರಾಸಾಯನಿಕಗಳು ಭೂಮಿಗಳಿಗೆ ಮತ್ತು ಸಸ್ಯಗಳಿಗೆ ಮತ್ತು ಜನಗಳಿಗೆ ತಲುಪಲಿಕ್ಕೆ ಸೇರ್ಲಿಕ್ಕೆ ಶುರುವಾಯಿತು. ಈ ರಾಸಾಯನಿಕ ಗೊಬ್ಬರಗಳ ಪರಿಣಾಮ ಒಂದು ರೀತಿಯ ತೊಂದರೆ ಆದರೆ, ಯಾರು ಮಾರಕ ಆದ್ರೆ ಬಳಸೋನ್ ಮೇಲೆ ಮತ್ತೆ ಭೂಮಿ ಮೇಲೆ ಬಳಸೋನು ಅನ್ನೋದಕ್ಕಿಂತನೂ ಇಲ್ಲಿ ನೀವು ಅಲ್ಲಿ ಅಪ್ಲೈ ಮಾಡ್ಕೋಬೇಕಾಗಿರೋದು ಭೂಮಿ ಮತ್ತೆ ವಾತಾವರಣ, ಪರಿಸರದ ಮೇಲೆ ಒಟ್ಟಾರೆ ಪರಿಸರದ ಮೇಲೆ ಪ್ರಭಾವ ಆಗ್ಲಿಕ್ಕೆ ಶುರುವಾಗ್ತಾ ಹೋಯ್ತು. ಯಾವುದು ಈ ಅತಿಯಾದ ರಾಸಾಯನಿಕಗಳ ಬಳಕೆ ಅದು ತುಂಬಾ ದೊಡ್ಡ ದೊಡ್ಡ ಅಡ್ಡ ಪರಿಣಾಮಗಳನ್ನ, ಉದಾಹರಣೆಗೆ ಏನಂತ ಹೇಳಿದ್ರೆ ಈ ರಾಸಾಯನಿಕ ಗೊಬ್ಬರ ನಾವು ಕೊಟ್ಟಿದ್ದು ಅದು ಸಸ್ಯಗಳು ಉಪಯೋಗಿಸ್ಬಿಟ್ಟಾಗ ಅಷ್ಟೊಂದು ದೊಡ್ಡ ದುಷ್ಪರಿಣಾಮಗಳು ಇರೋದಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನ ನಾವು ಕೊಟ್ಟಿದ್ದು ಸಸ್ಯಗಳು ತಿಂದು ಅಂದ್ರೆ ಬಳಸಿ ಉಳಿಕೆ ಇರುತ್ತಲ್ಲ, ಅದು ತುಂಬಾ ದೊಡ್ಡ ದುಷ್ಪರಿಣಾಮಗಳನ್ನ ಬೀರೋದಕ್ಕೆ ಶುರುವಾಯಿತು. ಅದು ನಂತರ ಉದಾಹರಣೆಗೆ ಈಗ ನಾವು ರಾಸಾಯನಿಕ ಗೊಬ್ಬರ ಕೊಡ್ತೀವಿ. ರಾಸಾಯನಿಕ ಗೊಬ್ಬರವನ್ನ ಕೊಟ್ಟಾಗ ಯಾವುದೇ ರಾಸಾಯನಿಕ ವಸ್ತು ಗಾಳಿ, ಬೆಳಕು, ನೀರು ಈ ಮೂರು ಸಂಪರ್ಕ ಬಂದಾಗ ರಾಸಾಯನಿಕ ಕ್ರಿಯೆ ನಡೆದು ಬೇರೆ ರೂಪಕ್ಕೆ ಹೊರಟೋಗುತ್ತೆ. ಇದು ಎಲ್ಲ ರಾಸಾಯನಿಕ ವಸ್ತುಗಳಿಗೂ ಅಪ್ಲೈ ಆಗುವಂಥದ್ದು. ರಾಸಾಯನಿಕ ಗೊಬ್ಬರಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ನಾವು ಯಾವುದೇ ರಾಸಾಯನಿಕ ಸಾರಜನಕ ಇರ್ಬೋದು, ರಂಜಕ, ಪೊಟ್ಯಾಶು ಅಥವಾ ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು ಯಾವುದೇ ಇದ್ರೂ ನಾವು ಅದನ್ನು ಭೂಮಿಗೆ ಕೊಟ್ಟ ಕೆಲವೇ ನಂತರದಲ್ಲಿ ಒಂದು 8-15 ದಿನದಲ್ಲಿ ಅದು ಈ ಎಲ್ಲ ಗಾಳಿ, ಬೆಳಕು ಮತ್ತು ನೀರಿನ ಸಂಪರ್ಕ ಬಂದು ಅದು ಬೇರೆ ರೂಪಕ್ಕೆ ಹೊರಟೋಗುತ್ತೆ. 15 ದಿನದಲ್ಲಿ ಏನು ಬೆಳೆ ತಗೊಂಡಿರುತ್ತೆ ಅಷ್ಟು ಮಾತ್ರ ಬೆಳೆಗೆ ಯೂಸ್ ಆಗುತ್ತೆ. ಅದರಿಂದ ಏನು ಅಂಥ ದೊಡ್ಡ ದುಷ್ಪರಿಣಾಮ ಇಲ್ದಿದ್ರೂ ದುಷ್ಪರಿಣಾಮ ಬೀರುವಂಥದ್ದು ಈ ರಾಸಾಯನಿಕಗಳು ಉಳಿಕೆಗಳೇನಿದೆ ನೋಡಿ ಭೂಮಿಯಲ್ಲಿ, ಅದಿನ್ಯಾವತ್ತೂ ಸಸ್ಯಗಳಿಗೆ ಸಿಗದೆ ಹೋಗುತ್ತೆ. ಜೊತೆಗೆ ಭೂಮಿಯಲ್ಲಿರುವ ಸೂಕ್ಷ್ಮ ಜೀವಿಗಳು ಮತ್ತು ಮಣ್ಣಿನ ಕಣರಚನೆ ಇತರ ಮೇಲೆ ಅವು ದುಷ್ಪರಿಣಾಮಗಳನ್ನ ಬೀರ್ತಾ ಹೋಗುತ್ತೆ. ಇದು ಆಗಿರುವಂಥ ದೊಡ್ಡ ತೊಂದರೆಗಳು, ದುರಂತಗಳು. ಇದ್ರ ಜೊತೆಗೆ ಯಾವಾಗ ನಾವು ಬರೀ ಕೆಲವು ಪೋಷಕಾಂಶಗಳನ್ನ ಕೊಟ್ಟು ಬೆಳೆಯನ್ನ ನಾವು ಬೆಳೀಲಿಕ್ಕೆ ಶುರು ಮಾಡಿದ್ವಿ, ನಾನು ಹಿಂದೆ ಪ್ರಸ್ತಾಪ ಮಾಡಿದಾಗೆ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಡಿಫಿಷಿಯನ್ಸಿಗಳು ಕಾಡಲಿಕ್ಕೆ ಶುರುವಾಯಿತು. ಸಾರಜನಕ, ರಂಜಕ, ಪೊಟ್ಯಾಷನ್ನ ಮೂರನ್ನೇ ಕೊಟ್ಟಾಗ ಅಲ್ಲಿ ಏನಾಗುತ್ತೆ ಅಂದರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬಂತು, ಮೆಗ್ನೀಷಿಯಂ ಡಿಫಿಷಿಯನ್ಸಿ ಬಂತು, ಬೋರಾನ್ ಡಿಫಿಷಿಯನ್ಸಿ ಬಂತು. ಈ ಡಿಫಿಷಿಯನ್ಸಿಗಳನ್ನ ರೋಗಗಳಂತ ಕನ್ಸಿಡರ್ ಮಾಡ್ದ ರೈತ. ಓಕೆ, ಉದಾಹರಣೆ ಒಂದು ಸಸ್ಯ ಅವನು ಹಾಕಿದ ಯಾವುದೋ ಒಂದು ಬೆಳೆ ಅದು ತಾನು ಅಂದ್ಕೊಂಡು ಹಾಕಿ ಬೆಳೀತಿಲ್ಲ. ಸೊ ಆ ಕೊರತೆಗಳನ್ನ ಆತ ಏನು ಮಾಡ್ದ, ಕಾಯಿಲೆ ಅಥವಾ ರೋಗ ಅಂತ ಅದಕ್ಕೇನು ಮಾಡ್ದ, ಒಂದು ರೋಗನಾಶಕ ತಂದು ಸಿಂಪಡಣೆ ಮಾಡ್ದ. ರೋಗ ಹೋಗೋದ್ರಲ್ಲಿ ಏನಾಯ್ತು, ಹಿಂದೆನೆ ಕೀಟಗಳು ಬಂದು ಅದಕ್ಕೆ ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಎಲ್ಲ ಪೋಷಕಾಂಶಗಳನ್ನು ಸೇರಿರುವಂತಹ ಸಸ್ಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಆಯಾ ಕಾಲಮಾನಕ್ಕೆ ಕೀಟಕ್ಕಿರ್ಬೋದು, ರೋಗಕ್ಕಿರ್ಬೋದು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ. ಈ ವರ್ಷ ಒಂದು ಥರ ಕೀಟ ಬಂದರೆ ನೆಕ್ಸ್ಟ್ ಇಯರ್ ಆ ಕೀಟ ಅದನ್ನು ತಿನ್ನಬಾರ್ದು, ಆ ವ್ಯವಸ್ಥೆಯನ್ನು ಆ ಸಸ್ಯ ಮಾಡಿಕೊಳ್ಳುತ್ತೆ. ಯಾವಾಗ ಎಲ್ಲವೂ ಈ 16 ರೀತಿಯ ಪೋಷಕಾಂಶಗಳಿದ್ದಾಗ ಹೌದು, ಇದು ಕಾಡಿನ ನೀತಿ ಅಂತ ಹೇಳ್ತೇವೆ. ಕಾಡನ್ನು ಯಾಕೆ ಒಂದೇ ಸಾರಿ ಎಲ್ಲ ಕೀಟಗಳು ತಿಂದಾಕ್ಬಿಡೋಕ್ಕಾಗೋದಿಲ್ಲ, ಯಾಕೆ ಕಾಡಿಗೆ ರೋಗ ಬರೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ 16 ರೀತಿಯ ಪೋಷಕಾಂಶಗಳು ಮತ್ತೆ ಅಲ್ಲಿ ವಾತಾವರಣದಲ್ಲಿ ಸಿಗುವ ಎಲ್ಲ ಪೋಷಕಾಂಶಗಳು ಅಲ್ಲಿ ಸಿಗ್ತಾ ಇರುತ್ತೆ. ಹಂಗಾಗಿ ಅದು ಅಷ್ಟು ಆರೋಗ್ಯವಾಗಿರುತ್ತೆ. ಇಲ್ಲಿ ಇವನು ಕೆಲವೇ ಪೋಷಕಾಂಶಗಳು ಕೊಟ್ಟಾಗ ಈ ಎಲ್ಲ ದುರಂತಗಳು ಶುರುವಾಯಿತು.
ಆಮೇಲೆ ಅದು ಬಹಳ ಮುಖ್ಯವಾಗಿ ಇದು ತುಂಬ ದೊಡ್ಡ ಟಾಪಿಕ್ ಆಗಿರೋದ್ರಿಂದ ಸ್ವಲ್ಪ ಅದು ನಾವು 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಎಲ್ಲ ಹೇಳೋದಕ್ಕೆ ಸ್ಥೂಲವಾಗಿ ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ. ಆ ಕೀಟನಾಶಕಗಳ ಪ್ರಭಾವಗಳು ಎಲ್ಲೆಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಇದು ಕೆಲ ಮಟ್ಟಿಗೆ ಕೀಟಗಳನ್ನ ಸಾಯಿಸ್ತು, ಆದರೆ ನಿರಂತರವಾಗಿ ಬೇರೆ ಜೀವಿಗಳ ಮೇಲೆ ಇದು ಪ್ರಭಾವ ಬೀರ್ತಾ ಹೋಯಿತು. ಉದಾಹರಣೆಗೆ ಹೇಗೆ ಅಂತ ಹೇಳಿದ್ರೆ ಇದು ವಿಜ್ಞಾನಕ್ಕೆ ಸವಾಲಾಗಿರುವಂತಹ ವಿಷಯ, ಮತ್ತು ಜನಗಳು ಸಣ್ಣದಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ, ಯಾವುದೇ ಒಂದು ಕೀಟ ಅದರ ಜೀವನ ಚಕ್ರ ಏನಿರುತ್ತೆ ಅಂತ ಹೇಳಿದ್ರೆ ಅಮ್ಮಮ್ಮ ಅಂತ ಹೇಳಿದ್ರೆ, ಇವಾಗ ನೀವು ಅದಕ್ಕೆ ಉದಾಹರಣೆಯಾಗಿ ಒಂದು ರೇಷ್ಮೆ ಹುಳುವನ್ನು ತಗೋಬಿಡಿ, ತುಂಬಾ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ರೇಷ್ಮೆ ಮೊಟ್ಟೆಯಿಂದ ಅದು ಚಿಟ್ಟೆಯಾಗಿ ಹೊರಬಂದು ಚಿಟ್ಟೆ ಅದು ಮೊಟ್ಟೆ ಇಟ್ಟು ಮೊಟ್ಟೆ ಶಾಖೆಯಾಗಿ ಮತ್ತೆ 4 ಹಂತಗಳನ್ನು ದಾಟಿ ಮತ್ತೆ ಅದು ಗೂಡಾಗ್ಲಿಕ್ಕೆ, ಅಂದ್ರೆ ಗೂಡಿನಿಂದ ಮತ್ತೆ ಗೂಡಾಗ್ಲಿಕ್ಕೆ ತಗೊಳ್ಳುವಂತ ಅವಧಿ 45 ದಿನ ಮಾತ್ರ. ಆದ್ರೆ ಒಂದು ಇಡೀ ಲೈಫ್ ಸೈಕಲ್ 45 ದಿನ ಅಂದ್ರೆ ವರ್ಷಕ್ಕೆ ಅದು 8 ಬಾರಿ ಹುಟ್ಟಿ ಸಾಯುತ್ತೆ. ಎಲ್ಲಾ ಕೀಟಗಳು ಪ್ರಪಂಚದಲ್ಲಿರೋವು ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಪಾಲಿಸಿಯಲ್ಲಿರ್ತವೆ. ಎಲ್ಲಾ ಕೀಟಗಳು ವರ್ಷಕ್ಕೆ 8 ಸಾರಿ ಹುಟ್ಟಿ ಸಾಯ್ತಾ ಇರ್ತವೆ. ಯಾವುದು ಬಹಳ ಅಲ್ಪಾಯುಷಿಗಳು, ಬಟ್ ಅದು ಮಾಡೋ ಸಂಖ್ಯೆ ಅಸಂಖ್ಯಾತ. ಅವು ಈ ನಮ್ಮ ವಿಷಗಳಿಗೆ ಪ್ರತಿರೋಧಕ ಶಕ್ತಿಯನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರತಿ 45 ದಿನಕ್ಕೊಮ್ಮೆ ಹೆಚ್ಚು ಮಾಡ್ಕೊಳ್ತಾ ಹೋಗ್ತವೆ. ವರ್ಷಕ್ಕೆ ಒಂದ್ಸಾರಿ 8 ಸಾರಿ ಆ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳುತ್ತೆ. ಅಂದ್ರೆ ಅದು ಪ್ರತಿ ಸಲ ಹುಟ್ಟಿದಾಗ್ಲೂ 10 ವರ್ಷದಲ್ಲಿ 80 ಪಟ್ಟು ಈ ಔಷಧಿಗಳಿಗೆ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಂಡಿರ್ತವೆ. 100 ವರ್ಷದಲ್ಲಿ 800 ಪಟ್ಟು ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತವೆ. ಎಷ್ಟೇ ವಿಷ ಹೊಡೆದ್ರೂ ಸಾಯದೆ ಬದುಕೋತವೆ. ದುರಂತ ಅಂತ ಹೇಳಿದ್ರೆ ಮನುಷ್ಯನ ಒಂದು ಸೈಕಲ್ಲು 60 ವರ್ಷದಿಂದ 100 ವರ್ಷ ಇರೋದ್ರಿಂದ ಅವನು ಒಂದು ಸಾರಿ ಪ್ರತಿರೋಧಕ ಶಕ್ತಿ ಇದನ್ನ ಹೆಚ್ಚು ಮಾಡ್ಕೋಬೇಕಾಗಿದ್ರೆ ಅವನಿಗೆ 60 ವರ್ಷದಿಂದ 100 ವರ್ಷ ಬೇಕಾಗತ್ತೆ. ಮನುಷ್ಯ ಒಂದು ಸಾರಿ ಇದಕ್ಕೆ ಪ್ರತಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ಈ ಕೀಟಗಳು 800 ಸಾರಿ ಹೆಚ್ಚು ಮಾಡ್ಕೊಂಡಿರ್ತವೆ. ಈ ಪಾಯಿಂಟ್ ಅನ್ನ ನೀವು ಇಟ್ಕೊಂಡಾಗ ಈ ದುಷ್ಪರಿಣಾಮಗಳನ್ನ ನಮ್ಮ ವಿಜ್ಞಾನಿಗಳೇ ಆಗ್ಬೋದು, ರೈತರೇ ಆಗ್ಬೋದು, ಅದರ ಅರಿವು ಸ್ಪಷ್ಟವಾಗಿ ಅವನಿಗೆ ಸಿಗುತ್ತೆ. ಈಗ ನೀವು ಟ್ಯಾಲಿ ಮಾಡ್ಕೊಳ್ಳಿ, ನಾವು 60ನೇ ಇಸ್ವಿಯಲ್ಲಿ 1 ml ವಿಷಕ್ಕೆ ಸಾಯ್ತಂತ ಹುಳುಗೆ ಇವತ್ತು 25 ml ಹಾಕಿದ್ರೂ ಸಾಯ್ದಾ ಇರುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಅದು ಒಂದೇ 1 ml ಮನುಷ್ಯ ನುಂಗಿದಾಗ ನೆಗೆದು ಬಿದ್ದೋಗ್ತಾನೆ. ಅಲ್ಲ, ಬಹಳ ಮೂಲಭೂತವಾದ ಪ್ರಶ್ನೆ ಏನು ಗೊತ್ತಾ ಸರ್, ಈಗ ಹಸಿರು ಕ್ರಾಂತಿ ನಂತರ ರಾಸಾಯನಿಕ ಬಂದಿದೆ, ಹೌದಲ್ವಾ? ರಾಸಾಯನಿಕ ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ರಾಸಾಯನಿಕಗಳು ಮತ್ತೆ ಯಾಂತ್ರಿಕತ ಕೃಷಿ, ಹಸಿರು ಕ್ರಾಂತಿ, ಇದು ಹಸಿರು ಕ್ರಾಂತಿಯ ಒಂದೊಂದು ಭಾಗನೇ ಇವುಗಳು. ಮೊದಲು ರೈತ ತೋಟ ಮಾಡೋದಲ್ಲ, ಬರೀ ದೈಹಿಕ ಶ್ರಮದಿಂದ ಮಾತ್ರನೇ ತೋಟ ಅನ್ನೋದು ಇಲ್ಲಿ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ತೋಟ ಅನ್ನೋದಕ್ಕೆ ಇವನು ಯಾವುದೇ ದನ ಕರುಗಳನ್ನ ಕೂಡ ಬಳಸ್ತಿರ್ಲಿಲ್ಲ. ತೋಟಗಳು ಯಾವ್ದು ಆರ್ಟಿಕಲ್ಚರ್ ಅಂತ ನಾವು ಇವತ್ತು ಕರಿತೇವೆ, ಅದನ್ನ ಸಂಪೂರ್ಣ ದೈಹಿಕ ಶ್ರಮದಿಂದನೇ ಮಾಡ್ತಿದ್ದ ಅದುವರೆಗೂ. ಉದಾಹರಣೆ ತೆಂಗಿನ ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಇವುಗಳು ಎಲ್ಲಾನು ದೈಹಿಕ ಶ್ರಮದಿಂದನೇ ಅವನು. ಅದ್ರೊಳಗಡೆಗೆ ಗಾಡಿ ಎಲ್ಲ ಎತ್ತುಗಳನ್ನು ಬಿಟ್ರೆ ನೆಲ ಎಲ್ಲಿ ಗಡ್ಸಾಗ್ಬಿಡತ್ತೋ ಅನ್ನೋ ಭಯ ಇರ್ತಿತ್ತು ಅವನಿಗೆ. ನೆಲ ಎಲ್ಲಿ ಕಾಂಪ್ಯಾಕ್ಟ್ ಆಗುತ್ತೆ ಅನ್ನೋ ಭಯ ಇತ್ತು ಅವನಿಗೆ. ಈ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳೋ ಶಕ್ತಿನ ಕಳ್ಕೊಳ್ಳುತ್ತೆ ಅನ್ನೋ ಭಯ ಇತ್ತು. ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಹೋಗುತ್ತೆ ಅಂತ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಪೂರಕವಾಗಿ ಇನ್ನೊಂದು ಉತ್ತರನ ಇಲ್ಲೇ ಕೊಟ್ಟಿರ್ತೀನಿ. ಇಡೀ ನಮ್ಮ ಕರ್ನಾಟಕದಲ್ಲಿ ತೆಂಗಿನ ತೋಟಗಳು ಎಲ್ಲವನ್ನೂ ಮಳೆ ಆಧಾರಿತವಾಗಿ ಬೆಳೀತಾ ಇದ್ದಿದ್ದು. 90% ಅಪ್ ಟು 70ನೇ ಇಸ್ವಿ ತನಕನೂ ಎಲ್ಲವೂ ನೀರಾವರಿ ಇಲ್ಲದೆ ಬರೀ ಮಳೆ ಆಧಾರಿತವಾಗಿ ತೆಂಗನ್ನ ಬೆಳೀತಾ ಇದ್ರು. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ಮಳೆ ಬಂದಿದ್ದಲ್ಲ, ಅಲ್ಲಿ ಆ ಮಣ್ಣು ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನ ಅದಕ್ಕೆ ಕೊಟ್ಟಿದ್ರು, ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನ ಕೊಟ್ಟಿದ್ರು. ಮಳೆ ಅಲ್ಲಿ ಆ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಎಷ್ಟು ಮಳೆ ಬರುತ್ತೆ ಅಷ್ಟು ಅಲ್ಲಿ ಹಿಂಗೋ ತರ ಮಾಡ್ತಾ ಇದ್ರು. ಬೇರೆ ನೀರು ಅಲ್ಲಿಗೆ ಬಿಡ್ತಾ ಇರಲಿಲ್ಲ. ಮತ್ತೆ ಅಲ್ಲಿ ಎಷ್ಟೇ ಮಳೆ ಬಿದ್ರೂ ತೆಂಗಿನ ತೋಟದಲ್ಲಿ ಅಷ್ಟು ನೀರು ಅಲ್ಲಿ ಹಿಂಗ್ಬೇಕು. ಹಂಗಾಗಿ ಎತ್ತರವಾದ ಬದುಗಳು ಕೊಟ್ಟು ತೆಂಗಿನ ಬೆಳೆಯನ್ನ ಬೆಳೀತಾ ಇದ್ದಿದ್ದು. ಒಂದು ತೆಂಗಿನ ತೋಟ 2 ವರ್ಷ ಬರ ಬಂದ್ರೂ ತೆಂಗು ಒಣಗ್ತಿರ್ಲಿಲ್ಲ, ಹಾಳಾಗ್ತಿರ್ಲಿಲ್ಲ. ಅದೇ ನಮ್ಮ ಟ್ರ್ಯಾಕ್ಟರ್ಗಳ ಮೇಲೆ JCBಗಳನ್ನ ಭೂಮಿ ಜಮೀನ್ ಒಳಗೆ ಬಿಡೋದಕ್ಕೆ ಶುರುವಾದ್ಮೇಲೆ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿದ ತಕ್ಷಣ ಕಿಲೋಮೀಟರ್ಗಳ ಗಟ್ಟಲೆ ತೆಂಗಿನ ಗಿಡಗಳು ಒಣಗೋಗ್ಬಿಟ್ವು.
ಯಾಕೆ ಅಂತ ಹೇಳಿದ್ರೆ ಆ ಮಣ್ಣಿಗೆ ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಇಲ್ಲದೆ ಹೋಯ್ತು, ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಇಲ್ಲದೆ ಹೋಯ್ತು. ಯಾಕೆ ಅಂದರೆ ಯಾಂತ್ರೀಕೃತ ಉಳುಮೆಗಳಿಂದ ಭೂಮಿ ಕಾಂಪ್ಯಾಕ್ಟ್ ಆಗ್ತಾ ಹೋಯ್ತು. ಆ ಭೂಮಿ ಯಾವಾಗ ಕಾಂಟ್ಯಾಕ್ಟ್ ಇದು ಗಟ್ಟಿ ಆಯಿತು, ಆವಾಗ ತೆಂಗಿನ ತೋಟಗಳಿಗೆ ನೀರು ಬೇಕು, ಎಲ್ಲ ಬೇಕು ಅನ್ನುವಂಥ ಪರಿಸ್ಥಿತಿಗೆ ನಾವು ತಲುಪಿದ್ವಿ. ಅದ್ರ ಜೊತೆಗೆ ಈ ರಾಸಾಯನಿಕಗಳನ್ನ ಬಳಸೋದಕ್ಕೂ ಇದೇ ಟೈಮ್ನಲ್ಲಿ ಶುರು ಮಾಡ್ದ. ಆ ರಾಸಾಯನಿಕಗಳ ಉಳಿಕೆಗಳು ಕೂಡ ಆಗಿ ಇನ್ನಷ್ಟು ಭೂಮಿ ಗಟ್ಟಿ ಆಗೋದಕ್ಕೆ ಕಾಂಕ್ರೀಟ್ಗೆ ವಾಟರ್ ಪ್ರೂಫ್ ಹಾಕ್ದಂಗ ಆಯ್ತು. ಯಾವುದು ಈ ರಾಸಾಯನಿಕಗಳ ಉಳಿಕೆಗಳು, ರೆಸಿಡ್ಯೂಸ್ ಆಫ್ ಕೆಮಿಕಲ್ ರೆಸಿಡ್ಯೂಸ್ ಇದು ಇದಾಯ್ತು. ಇದರ ಜೊತೆಗೆ ಇನ್ನೊಂದು ದುರಂತ ಬಂದ್ಬಿಡ್ತು. ಯಾವುದು ಇದು 90ರ ದಶಕದಲ್ಲಿ ಕಳೆನಾಶಕಗಳು. ಓಹೋ, 90ರ ಮೇಲೇನೆ ಇದು ಕಳೆನಾಶಕಗಳು ಬಂದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಆ ಗ್ಲೈಫೋಸೆಟ್ ಅಂಶ ಇದೆಯಲ್ಲ, ಯಾವುದೇ ಕಳೆನಾಶಕಕ್ಕೆ ಗ್ಲೈಫೋಸೆಟ್ ಬಹಳ ಪ್ರಮುಖವಾದ ಉಪಯೋಗಿಸುವಂಥದ್ದು ಇಂಗ್ರೀಡಿಯೆಂಟ್. ಹೌದು. ಆ ಗ್ಲೈಫೋಸೆಟ್ ಏನಾಗುತ್ತೆ ಅಂತ ಹೇಳಿದ್ರೆ ನೆಲಕ್ಕೆ ವಾಟರ್ ಪ್ರೂಫ್ ತರ ಕೆಲಸ ಮಾಡುತ್ತೆ. ನೀರಿಂಗಕ್ಕೆ ಬಿಡೋದಿಲ್ಲ, ಭೂಮಿ ನಾಶ, ಎಲ್ಲ ಸೂಕ್ಷ್ಮ ಜೀವಿಗಳನ್ನ. ಇದೆಲ್ಲದರ ದೊಡ್ಡ ದುರಂತ ಏನಾಯ್ತು ಅಂತ ಹೇಳಿದ್ರೆ, ಮಣ್ಣು ಕಾಂಪ್ಯಾಕ್ಟ್ ಆಗಿದ್ದು, ರಾಸಾಯನಿಕ ಉಳಿಕೆಗಳು, ಮತ್ತೆ ನಾವು ರಾಸಾಯನಿಕ ಔಷಧಿಗಳು ಅಂತೇಳಿ ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ರೋಗನಾಶಕಗಳನ್ನು ಅತಿ ಹೆಚ್ಚು ಫಿರೋಡನ್ನು, ಫೋರಿಯೆಟ್ಟು ಇಂಥವನ್ನು ಬಳಕೆ ಮಾಡಿದ್ರಿಂದ ಭೂಮಿಯಲ್ಲಿರುವ ಎಲ್ಲ ಸೂಕ್ಷ್ಮ ಜೀವಿಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಯಿತು. ಅಲ್ಲಿ ಎರೆಹುಳು ಹೋಯ್ತು, ಓಡು ಹುಳು ಹೋಯ್ತು, ಕುಂಬಾರನ ಹುಳು ಹೋಯ್ತು. ಅಲ್ಲಿ ಇರುವಂಥ ಎಲ್ಲ ಸೂಕ್ಷ್ಮ ಜೀವಿಗಳು ಸಂಪೂರ್ಣವಾಗಿ ನಿರ್ನಾಮ ಆಗೋಯ್ತು. ನಿಮಗೆ ಒಂದು ಇಡೀ ಮಣ್ಣು ನೀವು ಕೈಯಲ್ಲಿ ಹಿಡ್ಕೊಂಡ್ರೆ ಆ ಭೂಮಿ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ 1,85,000 ಜಾತಿಯ ಸೂಕ್ಷ್ಮ ಜೀವಿಗಳಿದ್ದಾಗ ಮಾತ್ರ ಆ ಮಣ್ಣು ಆರೋಗ್ಯವಾಗಿರುತ್ತೆ. 1,85,000 ಜಾತಿ, ನಾಟೆ 1,85,000 ಅಲ್ಲ, ಅಷ್ಟು ಜಾತಿಯ ಇನ್ನಷ್ಟು ಅದು ಒಂದು ಚಿಟಿಕೆಯಲ್ಲಿ ಅಷ್ಟು ಇರಬೇಕು. ಅದು ಒಂದಿಡೀ ಮಣ್ಣಿನಲ್ಲಿ ಅಷ್ಟು ಜಾತಿಯ ಸೂಕ್ಷ್ಮ ಜೀವಿಗಳು ಇದ್ದಾಗ ಆ ಮಣ್ಣು ಆರೋಗ್ಯವಾಗಿರುತ್ತೆ, ಆ ಮಣ್ಣು ಘಮ ಇರುತ್ತೆ. ಅದು ಇವತ್ತು ಕಾಡುಗಳಲ್ಲಿ ಮಾತ್ರ. ಈ ನಾಡಿನಲ್ಲಿ ವ್ಯವಸಾಯ ಮಾಡೋ ಜಾಗದಲ್ಲಿ ಎಲ್ಲಿಯೂ ಅದಿಲ್ಲ. ಎಂತ ಸಾವಯವ ಮಾಡ್ತೀನಿ ಅನ್ನೋತ್ರನೂ ಇಲ್ವಾ? ಎಲ್ಲಿ ಬಹಳ ಈಗ ಇತ್ತೀಚೆಗೆ ಕೆಲವು ಸಾವಯವ ತೋಟಗಳಲ್ಲಿ, ಉದಾಹರಣೆಗೆ ಇಲ್ಲಿ ನಿಮಗೆ ಅವೆಲ್ಲವೂ ಇದೆ. ಈ ನಿಮ್ಮ ತೋಟದಲ್ಲಿ ಕೆಮಿಕಲ್ ಎಂಟ್ರಿನೇ ಇಲ್ಲ. 95ಕ್ಕೆ ಲಾಸ್ಟ್. ನಾವು ರಾಸಾಯನಿಕ ಕೃಷಿ ಮಾಡಿದ್ದು 82ರಿಂದ 95ರಿಂದ ಇದು ನಾನ್ ಕರಪ್ಟ್ ಏರಿಯಾ. ಈಗ ನೀವು ಇಲ್ಲಿ ಕುತ್ಕೊಂಡಿದ್ದೀರಾ, ನೀವು ಆಚೆ ಓಡಾಡಿದ್ದೀರಾ, ಎಲ್ಲ ಓಡಾಡ್ತಾ ಇದ್ದೀರಾ. ಈಗ ನಾನು ಮಾತನಾಡ್ತಾ ಇದ್ದೀನಿ, ಸ್ವಲ್ಪ ನನಗೆ ಸ್ಟ್ರೆಸ್ ಇದೆ, ನೀವು ಸುಮ್ಮನೆ ಕೂತಿದ್ದೀರಾ, ನಿಮ್ಗೆ ಉಸಿರಾಟ ಇವಾಗ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಸ್ಲೋ ಆಗೋಗಿದೆ. ಎಷ್ಟು ಸ್ಲೋ ಇದೆ ನೋಡಿ, ಯಾಕೆಂದ್ರೆ ಆಕ್ಸಿಜನ್ ಅಷ್ಟಿದೆ, ಅಷ್ಟು ಸ್ಲೋ ಆಗೋಗುತ್ತೆ ಅಷ್ಟೇ. ಅದು ಆಕ್ಸಿಜನ್ ಇಲ್ಲ ಅಂತ ಹೇಳಿದ್ರೆ ಅದು ಬರುತ್ತೆ, ಜಾಸ್ತಿ ಬೇಕಾಗುತ್ತೆ. ಅದು ನಾನು ಇಲ್ಲೇ ಅಲ್ಲ, ಯಾವುದೇ ನಾನ್ ಕರಪ್ಟ್ ಏರಿಯಾಗೆ ಹೋದಾಗ, ನೀವು ಕಾಡುಗಳಿಗೆ ಹೋದಾಗ, ಪ್ರಕೃತಿ ಮಾತೆಯ ಮಡಿಲಿಗೆ ಹೋದಾಗ ಇದು ಸಾಧ್ಯ ಆಗುತ್ತೆ. ನೀವು ಸಿಟಿಯಲ್ಲಾಗಲಿ ಇದೆಲ್ಲ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಸರ್, ಹಸಿರು ಕ್ರಾಂತಿ ಈ ದೇಶಕ್ಕೆ ಬೇಕಿತ್ತಾ? ಅದ್ರದ್ದು ಬಹಳ ಜನ ಹೇಳ್ತಾರೆ ಹಸಿರು ಕ್ರಾಂತಿ ಇಲ್ಲ ಅಂದ್ರೆ ದೇಶ ಬಡತನದಲ್ಲಿ. ಅಲ್ಲ, ಅದು ಅದರಲ್ಲಿ ಅನುಮಾನ ಇಲ್ಲ. ಆ ಕಾಲಮಾನಕ್ಕೆ, ಆ ಕ್ಷಣಕ್ಕೆ ಹಸಿರು ಕ್ರಾಂತಿ ಅನ್ನೋದೆಲ್ಲ ಬಹಳ ಬಹಳ ಮುಖ್ಯವಾದ. ಹಸಿರು ಕ್ರಾಂತಿ ಅದು ಏನೇನು ಹೆಸರು ಕೊಡ್ತೀವೋ ಅದು ಬೇರೆ ವಿಷಯ. ಆಗ ಆಹಾರದಲ್ಲಿ ಸ್ವಾವಲಂಬನೆ ಬೇಕಾಗಿತ್ತು. ಆ ಕಾಲಮಾನದಲ್ಲಿ ಆಹಾರದಲ್ಲಿ ಸ್ವಾವಲಂಬನೆ ಬೇಕಾಗಿತ್ತು. ನಮ್ಗೆ ಆಹಾರ ಸಫಿಷಿಯಂಟ್ ಇರಲೇ ಇಲ್ಲ. ನಮಗೆ ಒಂದು ಬರ ಬಂತು ಅಂತ ಹೇಳಿದ್ರೆ ಯಾವುದೋ ದೇಶದಿಂದ ಮುಸ್ಕಿನ ಜೋಳ ಬರಬೇಕಾಗಿತ್ತು, ಗೋಧಿ ಬರಬೇಕಾಗಿತ್ತು, ಅಕ್ಕಿ ಬರಬೇಕಾಗಿತ್ತು, ಅದಕ್ಕೆ ಕಾಯ್ತಿದ್ವಿ ನಾವು. ಸ್ಟೀಮರ್ ಬಂತು ಅಂತ ಹೇಳಿದ್ರೆ 3 ದಿನದಲ್ಲಿ 4 ದಿನದಲ್ಲಿ ಎಲ್ಲ ಕಡೆಗೂ ಸಿಗೋದು. ಅವಾಗ ಒಂದು ಹಡಗ್ನಲ್ಲಿ ಬರೋದು, ಇಡೀ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇತ್ತು, ದೇಶ ಹಂಚ್ಕೊಂಡು ತಿನ್ನೋದು. ಹಾಗಾದ್ರೆ ಈಗ ಇಷ್ಟು ರಾಸಾಯನಿಕ ನೋಡಿ, ನಿಮ್ಮ ತಂದೆಯವರ ಕಾಲ ಅಥವಾ ನೀವು ನಮ್ಮ ತಂದೆ ಕಾಲದಲ್ಲಿ ರಾಸಾಯನಿಕ ಬಳಸಲಿಲ್ಲ. ನಾವೇ ಒಂದು 13 ವರ್ಷಗಳ ನಾನು ರಾಸಾಯನಿಕ ಕೃಷಿ ಮಾಡಿದ್ದು. ಆ ರಾಸಾಯನಿಕ ಕೃಷಿಯಲ್ಲಿ ಮೊದಲನೇ ವರ್ಷ 2ನೇ ವರ್ಷ ಅತ್ಯುತ್ತಮವಾದ ಇಳುವರಿಗಳು ಬಂತು. ಅದಕ್ಕಿಂತ ನಾವು ಕೀಟನಾಶಕಗಳನ್ನ ಬಳಸ್ತಾ ಇರಲಿಲ್ಲ. ಈ ರಾಸಾಯನಿಕ ಕೃಷಿ ಮಾಡಿದಾಗ ನಾವು ಏನು ಸಾವಯವ ಕೃಷಿ ಮಾಡ್ತಿದ್ವೋ ಅದಕ್ಕಿಂತ ಒಂದು ಚೂರು ಈಲ್ಡಿಂಗ್ ಕಾಣಿಸ್ತು, ಸ್ವಲ್ಪ ಸುಲಭ ಕಾಣಿಸ್ತು. ಬಹಳ ಮುಖ್ಯವಾಗಿ ಯಾಕೆ ನೀವು ಹೇಳೋ ಉದಾಹರಣೆಗೆ ತಿಪ್ಪೆ ಮಾಡೋದಕ್ಕೆ ಎಲ್ಲ 7-8 ಲೇಯರ್ ಮಾಡಿ ಅವೆಲ್ಲ ಬಿಟ್ಟು ಒಂದು ಚೂರು ಸುಲಭ ಕಾಣಿತು. 3ನೇ ವರ್ಷದಿಂದ
ಈಲ್ಡಿಂಗ್ ಏನು ಜಾಸ್ತಿ ಆಗಲಿಲ್ಲ, ಅಷ್ಟಕ್ಕೆ ನಿಲ್ತು. 4ನೇ ವರ್ಷದಿಂದ ಹೆಚ್ಚು ರಾಸಾಯನಿಕ ಕೊಟ್ಟರೂ ಈಲ್ಡಿಂಗ್ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ಈಲ್ಡಿಂಗ್ ಕಡಿಮೆ ಆಗ್ಲಿಕ್ಕೆ ಶುರುವಾಗಿದ್ದು ಯಾಕೆ ಅಂತ ಹೇಳಿದ್ರೆ ನಾನು ಹಿಂದೆ ಹೇಳಿದ್ದೆ ನಿಮಗೆ, ನಾವು ಎಲ್ಲ ಪೋಷಕಾಂಶಗಳನ್ನು ಕೊಡ್ತಾ ಇಲ್ಲ, ಕೊಡ್ತಾ ಇರೋದು 2, 3, 4 ಪೋಷಕಾಂಶಗಳನ್ನ ಕೊಡ್ತಾ ಇದ್ವಿ. ಬೇಕಾದ್ರೆ 14 ಪೋಷಕಾಂಶ ಕೊಡ್ತಿಲ್ಲ. ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ಈಲ್ಡಿಂಗ್ ಕಡಿಮೆ ಆಗ್ತಾ ಹೋದಂಗೆ ದುರಂತ ಶುರುವಾಗಿದ್ದು ಅಲ್ಲಿ. ಡಿಫಿಷಿಯನ್ಸಿಂದ ಅದು ರೋಗಗಳು ಅಂತ ತಿಳ್ಕೊಂಡು ರೋಗನಾಶಕಗಳನ್ನ ಹೊಡೆಯೋದಕ್ಕೆ ಶುರು ಮಾಡಿದ್ವಿ. ರೋಗನಾಶಕಗಳನ್ನ ಹೊಡಿತಾನೆ ಕೀಟನಾಶಕಗಳು ಬಂತು, ಕೀಟಗಳು ಬಂದವು. ಆ ಕೀಟನಾಶಕಗಳನ್ನ ಸುರಿಯೋದಕ್ಕೆ ಮಾಡಿದ್ವಿ. ಒಂದು ಸಾರಿ ರೋಗನಾಶಕ, ಒಂದು ಸಾರಿ ಕೀಟನಾಶಕ. ಒಂದು ತರಕಾರಿ ಬೆಳೆ ಬೆಳಿಬೇಕಾದ್ರೆ 6 ರೋಗನಾಶಕ, 6 ಸಾರಿ ಕೀಟನಾಶಕ. ಇದೆಲ್ಲ ಎಲ್ಲಿ ಗ್ರಾಹಕನ ಹೊಟ್ಟೆಗೆ ನೇರವಾಗಿ ಸೇರ್ತಾ ಇತ್ತು. ಮತ್ತೆ ನಾವು ಒಂದು ಸಾರಿ ಔಷಧಿ ಹೊಡೆದಾಗ್ಲೂ ನಾವು ಅಷ್ಟಷ್ಟು ದೇಹನ ಕೆಡಿಸ್ಕೊಳ್ತಾ ಹೋದ್ವಿ. ರೈತ ಮತ್ತು ಗ್ರಾಹಕ ಇಬ್ರು ಇಲ್ಲಿ ರೈತ ಕೂಡ ಅವನ ಆರೋಗ್ಯ ಕೆಡಿಸ್ಕೊಳ್ತಾ ಹೋದ, ಗ್ರಾಹಕನ ಆರೋಗ್ಯವನ್ನು ಕೆಡಿಸ್ತಾ ಹೋದ, ಅದ್ರ ಜೊತೆಗೆ ತನ್ನ ಭೂಮಿಯ ಸತ್ವವನ್ನು ಕಳ್ಕೊಳ್ತಾ ಹೋಯ್ತು. ಇವೆಲ್ಲದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಎಷ್ಟೇ ಒಳಸುರಿಗಳು ಸುರಿದ್ರೇನು ಅವನಿಗೆ ಈಲ್ಡಿಂಗ್ಗಳು ಬರ್ತಾ ಇರುವಂಥ ಪರಿಸ್ಥಿತಿ 90ರ ದಶಕದಲ್ಲಿ ಆಗ ನಾವುಗಳೆಲ್ಲರೂ ಸೇರ್ಕೊಂಡಿದ್ದಕ್ಕೇನಾದ್ರೂ ಪರ್ಯಾಯ ಮಾಡಬೇಕು ಅಂತ ನಮಗೆ ಸಾವಯವ ಕೃಷಿ ಗೊತ್ತಿದ್ರಿಂದ, ಸಾವಯವ ಕೃಷಿಯನ್ನೇ ನಮ್ಮ ಹಿರಿಯರು ನಮಗೆ ಕಲಿಸಿದ್ರಿಂದ, ಆ ಒಳ ಆಯಾಮಗಳೆಲ್ಲ ಸಂಪೂರ್ಣವಾಗಿ ಗೊತ್ತಿದ್ರಿಂದ, ಒಳಸುರಿಗಳು ಏನೇನು ಕೊಡಬೇಕು ಅನ್ನೋದು ಗೊತ್ತಿದ್ರಿಂದ ನಾವು ಈ ಸಾವಯವ ಕೃಷಿಗೆ ಇಮಿಡಿಯೇಟ್ ಬರೋದಕ್ಕಾಯ್ತು. ಯಾಕಂದ್ರೆ ನಿಮ್ಗೆ ಈ ಪರಂಪರೆಯ ಅನುಭವ ಇತ್ತು. ಅದರ ಒಳಗಡೆ ನಾನು ಆಗ ಒಂದು ಇದು ಮಾಡಿದ್ವಿ, ಎಲ್ಲರೂ ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬರಬೇಕಾದ್ರೆ 5 ವರ್ಷ ಬೇಕು, 6 ವರ್ಷ ಬೇಕು, 10 ವರ್ಷ ಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಈಗಲೂ ಹೇಳ್ತಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, ಈಗ ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀನಿ, ಬನ್ನಿ 1 ವರ್ಷದಲ್ಲಿ ನಾವು ಸಾವಯವದಲ್ಲಿ ಅದೇ ಈಲ್ಡಿಂಗ್ ಅನ್ನ ಪಡ್ಕೊಳ್ಳೋಣ. ಬಟ್ ನಿಮ್ಗೆ ಸಾವಯವದ ಸರ್ಟಿಫಿಕೇಶನ್ ಸಿಗದೆ ಇರಬಹುದು, ಆದರೆ ನಿಮಗೆ ಸಾವಯವದಲ್ಲಿ ಸೇಮ್ ಈಲ್ಡಿಂಗ್ ಅನ್ನ ಪಡ್ಕೊಳ್ಳೋ ಮಾರ್ಗವನ್ನ ನಾನು ಕೊಡ್ತೀನಿ. ಅದಕ್ಕೆ ಏನೇನು ಕೊಡಬೇಕು ಸಾವಯವದಲ್ಲಿ, ಆ ಗೊಬ್ಬರಗಳು ಕೊಡೋದಕ್ಕೆ ನೀವು ಸಿದ್ಧಿರ್ಬೇಕು ಅಷ್ಟೇ. ಅಷ್ಟಿದ್ರೆ ಅಂತ ಹೇಳಿದ್ರೆ ಭೂಮಿಯ ಸಿದ್ಧತೆ ಬಹಳ ಮುಖ್ಯ. ಕೆಮಿಕಲ್ ರೆಸಿಡ್ಯೂ ಹೋಗ್ಲಾಡಿಸೋದು ಬಹಳ ಮುಖ್ಯ. ಆ ಕೆಮಿಕಲ್ ರೆಸಿಡ್ಯೂನ ಹೋಗ್ಲಾಡಿಸಿ ನಾನು ಹೇಳಿದಂಥ ಎಲ್ಲ ಸಾವಯವ ಗೊಬ್ಬರಗಳು ಪ್ಲಸ್ ಹಸಿರೆಲೆ ಗೊಬ್ಬರಗಳು ಇಷ್ಟನ್ನು ಕೊಟ್ಕೊಂಡ್ರೆ ನೀವು 6 ತಿಂಗಳಲ್ಲಿ ಸೀಸನ್ ವೈಸ್ ಶುರು ಮಾಡಿದ್ದೀರಾ ಅಂತ ಹೇಳಿದ್ರೆ 6 ತಿಂಗಳಲ್ಲೇ ನೀವು ಸಂಪೂರ್ಣವಾಗಿ ರಿಸಲ್ಟ್ ಫುಲ್ ಆಗಿ ಸಾವಯವ ಕೃಷಿಯನ್ನ ಮಾಡಬಹುದು. ಯಾವುದೇ ಅನುಮಾನ ಇಟ್ಕೋಬೇಡಿ. ಮತ್ತೆ ಇನ್ನೊಂದು ಹೇಳ್ತೀರ ಅದ್ರ ಬಗ್ಗೆ, ಈಗ ನಾವು ರಾಸಾಯನಿಕ ಕೃಷಿ ಮಾಡಿದಾಗ ಮತ್ತು ಸಾವಯವ ಮಾಡೋದಕ್ಕೂ ಖರ್ಚು ಅಜಗಜಾಂತರ ಇರುತ್ತೆ. ನಿಜ. ಇದು ಸಾವಯವಕ್ಕೆ ಸ್ಟಾರ್ಟಿಂಗ್ 2 ವರ್ಷ ಜಾಸ್ತಿ ಬರುತ್ತೆ, ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಭೂಮಿಯಲ್ಲಿ ಎಲ್ಲಾ ಸೂಕ್ಷ್ಮ ಜೀವಿಗಳು ಬಂದ ನಂತರ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗಿದ ತಕ್ಷಣ ನೀವು ಕೆಲವು ಒಳಗೊಬ್ಬರಗಳನ್ನ ಕೊಟ್ಕೊಂಡು ಇವಾಗ ಫಸ್ಟ್ ಭೂಮಿಯ ಆರೋಗ್ಯವನ್ನು ಸುಧಾರಿಸಿ ಭೂಮಿಯಲ್ಲಿ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡೋ ತನಕ ನಿಮಗೆ ಒಂದು ಚೂರು ಇನ್ಗ್ರೇಡ್ಸ್ ಜಾಸ್ತಿ ಕೊಡಬೇಕಾಗತ್ತೆ. ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಪ್ರತಿ ವರ್ಷ 2 ಬಾರಿ ಮಳೆಗಾಲ ಶುರುವಿನಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಒಳಗೆ ಸೇರಿಸ್ತಾ ಹೋದ್ರೆ ಅದು ಕೂಡ ನೀವು ಅವಾಯ್ಡ್ ಮಾಡ್ಕೋಬಹುದು. ಬಟ್ ನೀವು ಅದಿಲ್ಲದೆ ಕೊಡಬೇಕು ಅಂತ ಹೇಳಿದಾಗ ಒಂಚೂರು ಖರ್ಚು ಬರುತ್ತೆ. ಆಮೇಲೆ ನಿಮ್ಮ ಭೂಮಿಯಲ್ಲಿ ಸಫಿಷಿಯೆಂಟ್ ಆಗಿ ಒಂದು 3-4% ಸಾವಯವ ವಸ್ತುಗಳು ಸೇರಿದ ನಂತರ ನೀವು ಬಹಳ ಕಡಿಮೆ ಗೊಬ್ಬರಗಳನ್ನ ಸಪ್ಲೈ ಮಾಡಿಕೊಂಡು ನೀವು ಬೆಳೆಗಳನ್ನು ಬೆಳಿಬಹುದು. ಎಷ್ಟು ಎಕರೆ ಬೇಕಾದ್ರೆ ಜಾಗ ಇರಲಿ, ಎಷ್ಟು ಎಕರೆನೇ ಇರಲಿ, ಬನ್ನಿ ಆಯಾ ಎಕರೆಗೆ ತಕ್ಕಂತ ವ್ಯವಸಾಯವನ್ನ ನಾನು ಕಲಿಸ್ಕೊಡ್ತೇನೆ. ಅಂದ್ರೆ ಈ ಹೊಲ ಆಗ್ಲಿ ತೋಟ ಆಗ್ಲಿ ಯಾವುದಾದ್ರೂ ಆಗ್ಲಿ, ನೀವು ಕೃಷಿಯಲ್ಲಿ ಬೇರೆ ತರ ಮಾಡಬೇಕಾಗತ್ತೆ, ನೀವು ತೋಟಗಾರಿಕೆಯಲ್ಲಿ ಬೇರೆ ತರ ಮಾಡಬೇಕಾಗತ್ತೆ. ಅದೇ ಎರಡರಲ್ಲೂ ಸಾವಯವ ಸಾಧ್ಯ. ನೀವು 3ರಲ್ಲಿನೂ ಕುಷ್ಕಿ ಭಾಗ ಆಯ್ತು, ತರಿ ಅಂತ ಹೇಳಿದ್ರೆ ತೋಟಗಾರಿಕೆ 3ರಲ್ಲಿನೂ ಕುಷ್ಕಿ ತರಿ ಭಾಗ ಆಯ್ತು ಅಂದ್ರೆ ತೋಟ ಆಯ್ತು, ತರಿ ಅಂತ ಹೇಳಿದ್ರೆ ಗದ್ದೆ ಆಯ್ತು, ಕುಷ್ಕಿ ಅಂದ್ರೆ ಒಣ ಬೇಸಾಯ. 3ರಲ್ಲಿ ಸಾಧ್ಯ ಇದು. ಅದರಲ್ಲಿ ಒಣ ಬೇಸಾಯದಲ್ಲಿ ತುಂಬಾ ಸುಲಭ. ನಾವು ತಿಪ್ಪೆ ಗೊಬ್ಬರ ಅಂತ ಹೇಳಿದ್ನಲ್ಲ, ಒಣ ಬೇಸಾಯಕ್ಕೆ ಬರೀ ಅಷ್ಟೇ ಸಾಕು, ಯಾವ ಇನ್ಗ್ರೇಡ್ಸು ಬೇಕಾಗೋದಿಲ್ಲ. 1 ಎಕರೆಗೆ ನೀವು 5 ಬಂಡಿ ನಾಟಿ ಅಥವಾ 4 ಟ್ರ್ಯಾಕ್ಟರ್ ಗೊಬ್ಬರ ಸಾಕಾಗತ್ತೆ. ಅದು ತಿಪ್ಪೆ ಗೊಬ್ಬರ ಇನ್ನೇನು ಬೇಡ. ನಾನು ಹೇಳಿ ಥರ ಗೊಬ್ಬರ ಮಾಡಿದ್ದು ನೀವು ಕೊಟ್ಟರೆ ನಿಮಗೆ ಹೊಲ ಬೆಳೆದು ಬಿದ್ದೋಗೋ ಅಷ್ಟು ಫಲ ಬರುತ್ತೆ. ನಾವು ಆ 4 ಗಾಡಿ ಗೊಬ್ಬರವನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು 25,000 ಕೊಡ್ತಾರೆ ಅಂತ ಮಾರಿಬಿಟ್ಟು 4,000 ರೂಪಾಯಿ ಕೊಟ್ಬಿಟ್ಟು
2 ಮೂಟೆ ಯೂರಿಯಾ ಹಾಕಿ ಬೆಳೆ ಬೆಳೀತಾ ಇದ್ದೀವಿ. ಇದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದು ದುಡ್ಡು ಸಿಗುತ್ತೆ ಅಂತಾನೆ ಮಾಡ್ತಾ ಇದ್ದಾರೆ ರೈತರು. ಗೊಬ್ಬರ ದುಡ್ಡು ಬರ್ತಾ ಇದೆ ಅಂತ, ದುಡ್ಡು ಬರುತ್ತೆ ಅಂತ ಅವನಲ್ಲಿ ಗೊಬ್ಬರ ಮಾರ್ಕೋತಾನೆ. ಇಲ್ಲಿ ತಗೊಂಡು ಬಂದು 1 ಮೂಟೆ DAPನೋ 1 ಮೂಟೆ ಯೂರಿಯಾನೋ ಹಾಕ್ಬಿಟ್ಟು ಬೆಳೆ ಬೆಳೀತಾ ಇದ್ದಾನೆ. ಇದು 2. ಒಂದು ಆ ಗೊಬ್ಬರ ತಗೊಂಡೋಗಿ ಅಲ್ಲಿ ಹಾಕೋ ವ್ಯವಧಾನ ಇಲ್ಲ, ಅದು ಟೈಮ್ ಸರಿಯಾಗಿ ಅದನ್ನ ಭೂಮಿಗೆ ಸೇರಿಸುವಂಥ ಕಸುವಿಲ್ಲ. ಆಮೇಲೆ ಇದೇನಂತ ಹೇಳಿದ್ರೆ ಒಂದೇ ಇವತ್ತು ಉಳ್ತಾನೆ, ನಾಳೆ ಎಲ್ಲನೂ ರಾಸಾಯನಿಕ ಗೊಬ್ಬರ ಹಾಕ್ತಾನೆ, ಅದ್ರ ಜೊತೆನೆ ಬೀಜ ಹಾಕ್ತಾನೆ, ಉತ್ಬಿಟ್ಟು ಬಂದ್ಬಿಡ್ತಾನೆ. ಅದು ಸಾರಜನಕ ಮತ್ತು ಈ ರಂಜಕದ ಸಹಾಯದಿಂದ ಏನೋ ಒಂದಷ್ಟು ಬಂದ್ಬಿಡುತ್ತೆ. ಆದರೆ ಅಲ್ಲಿ ಭೂಮಿ ಸಾಯ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಇವನಿಗೆ. ಇವೆಲ್ಲ ಏನು ಗೊತ್ತಾಗ್ತಾ ಇಲ್ಲ. ಇದು ಇವನು ಮಾಡ್ಕೊಂಡಿರೋ ಒಂದು ಅವ್ಯವಸ್ಥೆ. ಇದು ಒಂದು ರೀತಿ ವಿಷ ವರ್ತುಲ. ಇದು ವರ್ತುಲ ಟ್ರ್ಯಾಪ್. ಹೌದು, ಟ್ರ್ಯಾಪ್. ಅದರಲ್ಲಿ ಅನುಮಾನನೇ ಇಲ್ಲ. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.